ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಗುರುವಿನ ಒಂದು ಸಂಚಾರದ ಒಂದು ಫಲಾನುಫಲಗಳನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದೇ ರೀತಿ ಪ್ರತಿಯೊಂದು ವಿಚಾರಗಳನ್ನು ತಮ್ಮ ಮೊಬೈಲಲ್ಲೇ ಕುಳಿತುಕೊಂಡು ತಾವು ನೋಡಬಹುದು. ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮ ಗುರು ಗೋಚಾರ ಫಲ, ಒಂದು ಗುರುವಿನ ಒಂದು ಸಂಚಾರ 2024ರಲ್ಲಿ ಯಾವ ರೀತಿ ನಡೀತಾ ಇದೆ. ವಿಶೇಷ ಏನಪ್ಪ ಅಂದರೆ ಈ ಒಂದು ಸಂಚಾರ 6 ವರ್ಷಕ್ಕೆ ಒಂದು ಸತಿ ಬರುವಂತಹ ಒಂದು ಸಂಚಾರ ಆಗುತ್ತೆ. ಏನಪ್ಪ ಇದ್ರ ವಿಶೇಷ ಅಂದರೆ ಗುರುವಿನ ಜೊತೆ ಶುಕ್ರನ ಸಂಯೋಜನೆಯಾಗುವಂತಹ ಒಂದು ವಿಶೇಷವಾದಂತಹ ಸಮಾಗಮ ಅಂತಲೂ ಸಹಿತ ಹೇಳ್ಬೋದು. ಅಂದರೆ ಗುರು ಬೃಹಸ್ಪತಿ ದೇವತೆಗಳ ರಾಜ, ಶುಕ್ರ ದೈತ್ಯರ ರಾಜ ಅಂದರೆ ರಾಕ್ಷಸರ ರಾಜ. ಈ ಎರಡೂ ಗ್ರಹಗಳು ಅಂದರೆ ಗುರು ಮತ್ತು ಶುಕ್ರ ಎರಡೂ ಗ್ರಹಗಳು ಒಂದೇ ಮನೆಯಲ್ಲಿ ಅಂದರೆ ಗುರುವಿನ ಜೊತೆ ಶುಕ್ರನ ಸಹಿತ ಸಂಯೋಜನೆಯಾಗುವಂಥದ್ದು ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ಕೆಲವು ಗ್ರಹಗಳಿಗೆ ಅಶುಭ ಇರುತ್ತೆ, ಕೆಲವು ಗ್ರಹಗಳಿಗೆ ಶುಭ ಇರುತ್ತೆ, ಕೆಲವು ಗ್ರಹಗಳಿಗೆ ಮಿಶ್ರ ಫಲಗಳಿರ್ತವೆ. ಅಂದರೆ ಈ ಒಂದು ಗ್ರಹಗಳ ಸಂಯೋಜನೆ ಮುಖಾಂತರವಾಗಿ ಒಂದು ರಾಶಿ ಫಲವನ್ನು ಸಹಿತ ತಿಳಿಸುವಂತಹ ಸಮಯ ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷ ಏನಪ್ಪ ಅಂದರೆ ಮಿಶ್ರ ಫಲನೂ ಕೆಲವೊಂದು ರಾಶಿಗಳಿಗಿದ್ದಾವೆ, ಶುಭ ಫಲನೂ ಕೆಲವೊಂದು ರಾಶಿಗಳಿಗಿದ್ದಾವೆ, ಅಶುಭ ಫಲನೂ ಸಹಿತ ಕೆಲವೊಂದು ರಾಶಿಗಳಿಗೆ ಬರ್ತಾ ಇದೆ. ಯಾವ ಯಾವ ರಾಶಿಗಳು ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ವಿಶೇಷವಾಗಿ ಮೇ 1ನೇ ತಾರೀಕಿನಂದು ಈ ಒಂದು ಗುರುವಿನ ಸಂಚಾರ ಪ್ರಾರಂಭವಾಗ್ತಾ ಇದೆ. 2024 ಮೇ 1ನೇ ತಾರೀಕು. ವಿಶೇಷವಾಗಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರುವಿನ ಒಂದು ಸಂಚಾರ ಆಗ್ತಾ ಇದೆ. ಇದರಿಂದ ಏನೇನೆಲ್ಲ ಆಗುವಂತಹ ಒಂದು ವಿಚಾರಗಳಿದ್ದಾವೆ ಅನ್ನೋದನ್ನು ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೇಕಾದ. ಯಾಕಂದರೆ ಈ ಒಂದು ವರ್ಷದಲ್ಲಿ ಪ್ರತಿಯೊಂದು ಗ್ರಹಗಳಿಗೂ ಸಹಿತ ಉತ್ತಮವಾದಂತಹ ಫಲಾನುಫಲಗಳು ನೀಡ್ತಾ ಹೋಗ್ತವೆ ಪ್ರತಿಯೊಂದು ರಾಶಿಗೆ. ಸೊ ಆ ಒಂದು ಆಧಾರದ ಮೇಲೆ ಈ ಒಂದು ಜ್ಯೋತಿಷ್ಯ ಫಲ ಗುರು ಸಂಚಾರ ಫಲ ಅಂತಲೇ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಈ ಗುರುವಿನ ಸಂಚಾರದ ಫಲದಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಅಂದರೆ ವಿಶೇಷವಾಗಿ ಈಗ ಮೀನರಾಶಿಯನ್ನು ತೊರೆದು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಗುರು. ಮೇಷರಾಶಿಯಿಂದ ವೃಷಭ ರಾಶಿ ಅಂದರೆ 1 ವರ್ಷಗಳ ಕಾಲ ಗುರುವಿನ ಒಂದು ಸಂಚಾರ ಯೋಗ ಇರುತ್ತೆ. ಈ ಒಂದು ವರ್ಷದಲ್ಲಿ ಏನೆಲ್ಲ ಫಲಗಳು ಬರುತ್ತೆ, ಯಾವ ಯಾವ ರೀತಿಯಲ್ಲಿ ನಾವಿರಬೇಕು ಅನ್ನೋದನ್ನು ಸೂಕ್ಷ್ಮ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ತಾವಿದನ್ನು ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತಾವಿದನ್ನು ಅಳವಡಿಸ್ಕೊಂಡು ಹೋದರೆ ತಮಗೆ ಎಲ್ಲ ರೀತಿಯನ್ನು ಸಹಿತ ಉತ್ತಮವಾದಂತಹ ಒಂದು ಬೆಳವಣಿಗೆ ಸಿಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಗುರು ಅಂದರೆ ಏನಪ್ಪ ಅಂದರೆ ಎಲ್ಲ ಒಂದು ಪ್ರತಿಯೊಂದು ಜಾತಕದಲ್ಲೂ ಸಹಿತ ನಾವು ನೋಡೋದಾದರೆ ಗುರುವಿನ ಒಂದು ಮಹತ್ವ ತುಂಬಾ ಮುಖ್ಯವಾದದ್ದು ನನ್ನ ಪ್ರೀತಿಯ ವೀಕ್ಷಕರೇ. ಯಾವ ರೀತಿಯಪ್ಪ ಅಂದರೆ ಶೈಕ್ಷಣಿಕ ಜೀವನದಲ್ಲಾಗಿರ್ಬೋದು, ಉದ್ಯೋಗದ ಜೀವನದಲ್ಲಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರಗಳಲ್ಲಾಗಿರಬಹುದು, ಶುಭ ಸಮಾರಂಭಗಳಾಗಿರಬಹುದು, ಅಥವಾ ಮುಹೂರ್ತಗಳಾಗಿರಬಹುದು, ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಆಗಿರಬಹುದು, ವಿಶೇಷವಾಗಿ ಸಂತಾನ ಬಲಕ್ಕಾಗಿರಬಹುದು, ಕಲ್ಯಾಣಗಳಿಗಾಗಿರಬಹುದು, ಮದುವೆಯ ಒಂದು ಶುಭ ಕಾರ್ಯಗಳಿಗಾಗಿರ್ಬೋದು, ಶುಭ ಕಲ್ಯಾಣ ಯೋಗಗಳಿಗಾಗಿರ್ಬೋದು, ನಾಮಕರಣಕ್ಕಾಗಿರ್ಬೋದು, ಗೃಹ ಪ್ರವೇಶಕ್ಕಾಗಿರ್ಬೋದು, ಹೀಗೆ ಹಲವಾರು ಸಂತೋಷಕರವಾದಂತಹ ಒಂದು ಚಟುವಟಿಕೆಗಳನ್ನು ನಾವೇನು ಮಾಡ್ತೀವಿ ಅದಕ್ಕೆ ಗುರುಬಲ ಅನ್ನುವಂಥದ್ದು ತುಂಬನೇ ಪಾಸಿಟಿವ್ ಆಗಿರುತ್ತೆ. ಯಾಕೆಂದರೆ ನಮ್ಮ ಹಿರಿಯರು ಹೇಳಿದ ಹಾಗೆ
ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕಂತೆ. ಗುರುವಿನ ಮಾರ್ಗದರ್ಶನ ಯಾವಾಗ ಇರುತ್ತೆ ಆಗ ನಾವು ಏನೆಲ್ಲ ಕೆಲಸವನ್ನು ಮಾಡಬಹುದು ಅಂತ ಗುರು ನಮಗೆ ಒಂದು ದೈವಿಕವಾದಂತಹ ಬೆಳವಣಿಗೆಯನ್ನು ತಂದುಕೊಡ್ತಾರೆ. ಅದೇ ರೀತಿ ಸಹಿತ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ 12 ಗ್ರಹಗಳಿದ್ದಾವೆ, 12 ರಾಶಿಗಳಿದ್ದಾವೆ, 9 ಗ್ರಹಗಳಿದ್ದಾವೆ. ನೋಡಿ, ಮನುಷ್ಯ ತಪ್ಪು ಮಾಡಬಹುದು, ಆದರೆ ಜ್ಯೋತಿಷ್ಯ ಶಾಸ್ತ್ರ ತಪ್ಪು ಮಾಡೋದಿಲ್ಲ ಅಂತ ನಾನೇನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ 12 ರಾಶಿಯಲ್ಲಿ. ಅರ್ಥ ಆಗ್ತಿದೆಯಲ್ಲ ನನ್ನ ಪ್ರೀತಿಯ ವೀಕ್ಷಕರೇ? 9 ಗ್ರಹಗಳ ಸಂಯೋಜನೆಯಾದಾಗ ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರ್ತವೆ, ಯಾವ ರೀತಿಯಲ್ಲಿ ಶುಭ ಫಲಗಳು ಬರ್ತವೆ, ಏನೆಲ್ಲ ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಳ್ಬಹುದು ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡ್ತಾ ಹೋಗೋಣ. ಧನಸ್ಸು ರಾಶಿಯ ಗುರುವಿನ ಒಂದು ಸಂಚಾರ ಯೋಗ ಹೇಗಪ್ಪ ಇರುತ್ತೆ ಅಂದರೆ, ಇವ್ರಿಗೆ 4ನೇ ಮನೆಯಲ್ಲಿ ಗುರುವಿನ ಒಂದು ಆಳ್ವಿಕೆ ಪ್ರಾರಂಭ ಆಗುತ್ತೆ. ಗುರುವಿನ ಸಂಚಾರ 2024ರಲ್ಲಿ ನಿಮ್ಮ ಒಂದು ರಾಶಿಯಲ್ಲಿ 6ನೇ ಮನೆಯಲ್ಲಿ ಇರ್ತಾನೆ ಗುರು. ಈ ಒಂದು ಮನೆಯಲ್ಲಿ ಇರೋದ್ರಿಂದ ತಮಗೆ ಖರ್ಚುಗಳು ಹೆಚ್ಚಾಗಿರುತ್ತೆ ಅನ್ನೋದನ್ನು ಸೂಚಿಸ್ತಾ ಹೋಗುತ್ತೆ. ನಿಮ್ಮ ಒಂದು ಆರೋಗ್ಯದ ಸಮಸ್ಯೆ ಬಗ್ಗೆ ತಾವು ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ ಧನುಸ್ಸು ರಾಶಿಯವರು. ಯಾಕೆಂದರೆ ನಿಮ್ಮ ಆರೋಗ್ಯಕ್ಕೆ ಒಳಗಾಗಬಹುದು, ಅನಾರೋಗ್ಯಕ್ಕೆ ತಾವು ಒಳಗಾಗುವಂಥ ಎಲ್ಲ ವಿಚಾರಗಳು ಇಲ್ಲಿ ಕಂಡುಬರುತ್ತೆ. 6ನೇ ಮನೆಯಲ್ಲಿ ಅಧಿಪತಿಯಾಗಿ ಒಂದು ನ್ಯಾಯಾಲಯ ಮತ್ತು ನ್ಯಾಯಾಲಯದ ವ್ಯವಹಾರಗಳು ಏನಾದ್ರು ತಾವೇನು ಪಾಲ್ಗೊಂಡಿದ್ದರೆ ಅಲ್ಲಿ ಸ್ವಲ್ಪ ತಮಗೆ ಲಾಭಗಳು ಬರುವಂಥದ್ದು, ಅಥವಾ ತಮ್ಮ ಮೇಲೆ ಕೇಸ್ಗಳು ಏರುವಂಥದ್ದು, ಅಥವಾ ತಮ್ಮ ಮೇಲೆ ನ್ಯಾಯಾಲಯಕ್ಕೆ ಹೋಗುವಂಥ ಒಂದು ಮಾರ್ಗಗಳು ಬರುವಂಥದ್ದು, ಈ ಥರ ಕೆಲವೊಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಈಗಾಗಲೇ ತಮಗೇನಾದ್ರು ನ್ಯಾಯಾಲಯದಲ್ಲಿ ಏನಾದ್ರು ಇದ್ದರೆ ಅಲ್ಲೂ ಸಹಿತ ವಿಜಯಶಾಲಿ ಆಗುವಂತಹ ವಿಚಾರಗಳು ಕಂಡುಬರುತ್ತೆ. ಬಟ್ ಹಣದ ಖರ್ಚು ಹೆಚ್ಚಾಗಿರುತ್ತೆ ಧನುಸ್ಸು ರಾಶಿಯವರಿಗೆ. ವಿಶೇಷವಾಗಿ ಏನಪ್ಪ ಹೇಳೋದಂದರೆ, ಈ ಧನುಸ್ಸು ರಾಶಿಯವರು ಆದಷ್ಟು ಸಹಿತ ತಮ್ಮ ಪರಿಸ್ಥಿತಿಯ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗತ್ತೆ. ಕೋಪದ ಕೈಗೆ ಬುದ್ಧಿಯನ್ನು ಯಾವತ್ತೂ ಕೊಡಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಶಾಂತಿಯಿಂದ ಮತ್ತು ಶಾಂತಿಯಿಂದ ತಮ್ಮ ಒಂದು ಯೋಚನಾ ಶಕ್ತಿಯ ಬಗ್ಗೆ ತಾವು ಯೋಚನೆಯನ್ನು ಮಾಡಿ. ಅಥವಾ ಗೊತ್ತಾಗಿಲ್ವಾ, ತಮ್ಮ ಗುರು ಹಿರಿಯರಿಂದ ಕೆಲವೊಂದು ಸಲಹೆಗಳನ್ನ ತೆಗೆದುಕೊಳ್ಳಿ. ಅಂತಹ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆ ತಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಬರುತ್ತೆ, ವ್ಯಾಪಾರ ಕ್ಷೇತ್ರದಲ್ಲಿ ಬರುತ್ತೆ, ತಮ್ಮ ಒಂದು ಸ್ವಂತ ಯಾವುದೋ ಡಿಸಿಷನ್ ತೊಗೊಳ್ಬೇಕಾದ್ರೆ ಬರುತ್ತೆ. ಮತ್ತು ಮನೆಯಲ್ಲಿ ಮಾಡುವಂತಹ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಕಾರಣವಾಗುತ್ತೆ. ಅತಿ ಹೆಚ್ಚು ಜಾಗೃತಿಯನ್ನು ವಹಿಸಿ. ಮತ್ತು ಇನ್ನೊಂದು, ತಮ್ಮ ಒಂದು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂತಹ ಒಂದು ಫಲಗಳು ಸಹಿತ ಇಲ್ಲಿ ನಿಮಗೆ ಸಿಗುತ್ತೆ. ಮತ್ತು ವಿಶೇಷವಾಗಿ ಕೆಲವೊಂದು ವಿವಿಧ ಯೋಜನೆಗಳನ್ನು ಸಹಿತ ತಾವು ಮಾಡ್ತೀರಿ, ಹೂಡಿಕೆಯನ್ನು ಮಾಡ್ತೀರಿ. ಆ ಹೂಡಿಕೆಗೆ ಫಲಗಳು ಸಹಿತ ನಿಮಗೆ ಸಿಗ್ತಾ ಹೋಗುತ್ತೆ ಗುರುವಿನ ಗೋಚಾರ ಫಲದಿಂದ. ಮತ್ತು ತಾವು ಕೆಲವೊಂದು ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆಯ ಒಂದು ಕ್ರಮವನ್ನು ಸಹಿತ ತೆಗೆದುಕೊಳ್ಳೋದು ಅತಿ ಉತ್ತಮ. ಅದರಲ್ಲೂ ಸಹಿತ ವಿಶೇಷವಾಗಿ ತಾವು ವ್ಯಾಯಾಮವನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ವಾಕಿಂಗನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ಯೋಗಾಸನದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದು ಅತಿ ಉತ್ತಮ. ಯಾಕಂದರೆ ತಮಗೆ ಇಲ್ಲಿ ಆರೋಗ್ಯದಲ್ಲೇ ತುಂಬಾ ಏರುಪೇರಾಗ್ತಿದೆ. ಅದರಲ್ಲೂ ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟದ್ದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ತಮ್ಮ ಹೃದಯ ಬಡಿತಕ್ಕೆ ತುಂಬಾ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಧನುಸ್ಸು ರಾಶಿಯವರಿಗೆ ಕಂಡು ಬರ್ತಾ ಇದೆ. ಜಾಗೃತಿ. ಮತ್ತು ಆದಷ್ಟು ಸಹಿತ ಈ ಒಂದು ಗುರುವಿನ ಸಂಚಾರದಿಂದ ಕೆಲವೊಂದು ಗಮನಾರ್ಹವಾದಂಥ ಕೆಲಸವನ್ನು ಸಹಿತ ತಾವು ಮಾಡ್ತೀರಿ, ಅದರಿಂದ ಪ್ರಶಂಸೆಯನ್ನು ಪಡಿತೀರಿ. ತಾವು ಏನಪ್ಪ ಮಾಡಬೇಕು, ಈ ಒಂದು ಸಮಸ್ಯೆಯಿಂದ ದೂರ ಆಗಬೇಕು ಅಂದರೆ ಮಾನಸಿಕ ಶಾಂತಿಯನ್ನು ಕಾಪಾಡ್ಕೊಳ್ಬೇಕು. ಅಂದರೆ ಸ್ಟ್ರೆಸ್ಸನ್ನು ಫಸ್ಟು ಆಚೆ ಹಾಕಿ, ಸ್ಟ್ರೆಸ್ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಓಂ ಗುನ್ ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನು ತಾವು 108 ಬಾರಿ ಪ್ರತಿ ಗುರುವಾರ ತಾವು ಪಠನೆ ಮಾಡಿ. ಓಂ ಗುನ್ ಗುರುವೇ ನಮಃ, ಓಂ ಗುನ್ ಗುರುವೇ ನಮಃ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ ಮಂತ್ರವನ್ನು. ಅಥವಾ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಕಳಿಸಿ, ನಾನು ಅದಕ್ಕೆಲ್ಲ ಸಹಿತ ಉತ್ತರವನ್ನು ಕೊಡ್ತೇನೆ. ಓಂ
ಗುನ್ ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನು 108 ಬಾರಿ ಪಠನೆಯನ್ನು ಮಾಡುವಂಥದ್ದು ಅತಿ ಉತ್ತಮವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ತಮ್ಮ ಒಂದು ಪ್ರಶ್ನೆಗಳನ್ನು ಸಹಿತ ಕೇಳಿದ್ರೆ ಅಲ್ಲೇ ಸಹಿತ ತಮಗೆ ಉತ್ತರಗಳು ಸಹಿತ ಸಿಗ್ತಾ ಹೋಗ್ತವೆ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವೀಯದಲ್ಲಿ ನನ್ನ ಪ್ರಾರ್ಥನೆಗಳನ್ನು ಸಹಿತ ಮಾಡಿಕೊಳ್ತಾ, ನನ್ನ ವೀಕ್ಷಕ ಬಂಧುಗಳಿಗೆ ಆರೋಗ್ಯ ಭಾಗ್ಯ ಕೊಡು, ದೈವ ಭಾಗ್ಯ ಕೊಡು, ಸಮೃದ್ಧಿ ಭಾಗ್ಯ ಕೊಡು ಅಂತ ಕೇಳ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.